ಇದು ದರ್ಶನ್ ಅಭಿಮಾನಿಗಳ ಹುಚ್ಚಾಟದ ಕುರಿತ ಸ್ಫೋಟಕ ಸುದ್ದಿ. ಡಿ-ಬಾಸ್ ಅಭಿಮಾನಿಗಳ ಹುಚ್ಚಾಟ ನಟ ದರ್ಶನ್ಗೆ ಸಂಕಷ್ಟ ತರುವ ಒಂದು ಸಾಧ್ಯತೆ ಇರತಕ್ಕಂಥದ್ದು. ದರ್ಶನ್ ಮುಖಕ್ಕೆ ಮಸಿ ಬಳಿಯಲು ಕೆಲ ಅಭಿಮಾನಿಗಳ ಪ್ರಯತ್ನ ನಡೀತಾ ಇದೆ. ಇದು ದರ್ಶನ್ ಅಭಿಮಾನಿಗಳ ಹುಚ್ಚಾಟದ ಕುರಿತ ಸ್ಫೋಟಕ ಸ್ಟೋರಿ. ಡಿ-ಬಾಸ್ ಅಭಿಮಾನಿಗಳ ಹುಚ್ಚಾಟ ನಟ ದರ್ಶನ್ಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ದರ್ಶನ್ ಮುಖಕ್ಕೆ ಮಸಿ ಬಳಿಯಲು ಕೆಲ ಅಭಿಮಾನಿಗಳ ಪ್ರಯತ್ನ ನಡೀತಾ ಇದೆ. ದಾಸನ ಹೆಸರಿಗೆ ಕಳಂಕ ತರಲು ಕೆಲ ಅಭಿಮಾನಿಗಳ ಷಡ್ಯಂತರ ನಡೀತಾ ಇದೆ. ಫ್ರೀಡಂ ಟಿವಿಯಲ್ಲಿ ದಚ್ಚು ಫ್ಯಾನ್ಸ್ ಅತಿರೇಕದ ವರ್ತನೆಯ ಸ್ಟೋರಿ. ಇದು ದರ್ಶನ್ ಅಭಿಮಾನಿಗಳ ಹುಚ್ಚಾಟದ ಕುರಿತ ಸ್ಫೋಟಕ ಸ್ಟೋರಿ. ಡಿ-ಬಾಸ್ ಅಭಿಮಾನಿಗಳ ಹುಚ್ಚಾಟ ನಟ ದರ್ಶನ್ಗೆ ಸಂಕಷ್ಟ ತರುವ ಸಾಧ್ಯತೆ ಇದೆ. ದರ್ಶನ್ ಮುಖಕ್ಕೆ ಮಸಿ ಬಳಿಯಲು ಕೆಲ ಅಭಿಮಾನಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ. ದಾಸನ ಹೆಸರಿಗೆ ಕಳಂಕ ತರಲು ಕೆಲ ಅಭಿಮಾನಿಗಳ ಷಡ್ಯಂತರ ನಡೀತಾ ಇದೆ. ಸದ್ಯಕ್ಕೆ ಫ್ರೀಡಂ ಟಿವಿಯಲ್ಲಿ ದಚ್ಚು ಫ್ಯಾನ್ಸ್ ಅತಿರೇಕದ ವರ್ತನೆಯ ಸ್ಟೋರಿ. ಡಿ-ಬಾಸ್ ಅಭಿಮಾನಿಗಳ ಹುಚ್ಚಾಟದಿಂದ ಅವರ ಒಂದು ಹೆಸರಿಗೆ ಸಂಕಷ್ಟ ತರಲು ಹಾಗೂ ಮಸಿ ಬಳಿಯಲು ಕೆಲ ಅಭಿಮಾನಿಗಳು ಷಡ್ಯಂತರವನ್ನು ರೂಪಿಸಿರ್ತಕ್ಕಂಥದ್ದು. ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫ್ರೀಡಂ ಟಿವಿಯಲ್ಲಿ ದಚ್ಚು ಫ್ಯಾನ್ಸ್ ಅತಿರೇಕದ ಸ್ಫೋಟಕ ಸುದ್ದಿ. ಇದು ದರ್ಶನ್ ಅಭಿಮಾನಿಗಳ ಹುಚ್ಚಾಟದ ಸ್ಟೋರಿನೇ ಅಂತ ಹೇಳ್ಬೋದು. ಯಾಕಂದರೆ ಅವರ ಫ್ಯಾನ್ಸ್ ನಡೆಸ್ತಾ ಇರ್ತಕ್ಕಂಥ ಹುಚ್ಚಾಟದಿಂದ ಅವರ ಹೆಸರಿಗೆ ಮತ್ತಷ್ಟು ಮಸಿ ಬಳಿಯುವ ಒಂದು ಕೆಲಸ ನಡೀತಾ ಇದೆ. ಎಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ದರ್ಶನ್ ಫ್ಯಾನ್ಸ್ದೇ ಏನು ಅಬ್ಬರ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಸ್ಫೋಟಕ ಸುದ್ದಿ ಹೊರಬೀಳ್ತಾ ಇರ್ತಕ್ಕಂಥದ್ದು ದರ್ಶನ್ ಫ್ಯಾನ್ಸ್ ಕಡೆಯಿಂದ ಆಗಿರ್ತಕ್ಕಂಥ ಅಭಿಮಾನದ ಹೆಸರಲ್ಲಿ ನಟ ದರ್ಶನ್ಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ನಡೀತಾ ಇದೆ. ಕಂಡ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಫ್ಯಾನ್ಸ್ ಹುಚ್ಚಾಟ ಮೆರೆದಿದ್ದಾರೆ. ಬೇರೆ ನಟರ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಡಿ ಫ್ಯಾನ್ಸ್ನ ಏನು ದುರ್ವರ್ತನೆ ಕಂಡು ಬಂದಿರತಕ್ಕಂಥದ್ದು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ದಚ್ಚು ಫ್ಯಾನ್ಸ್ ಕಿರಿಕಿರಿ ಶುರುವಾಗಿದೆ. ಡಿ-ಬಾಸ್ ಎಂದು ಘೋಷಣೆ ಕೂಗಿ ಅಭಿಮಾನಿಗಳ ಕಿರಿಕಿರಿ ಕಂಡು ಬಂದಿರತಕ್ಕಂಥದ್ದು. ಘೋಷಣೆ ಕೂಗಿ ಕಿರಿಕಿರಿ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಖಾಕಿ ಶಾಕ್ ಕೂಡ ನೀಡಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಘೋಷಣೆ ಕೂಗಿದವರನ್ನ ಸಮ್ಮೇಳನದಿಂದಲೂ ಪೊಲೀಸರು ಓಡಿಸಿದ್ದಾರೆ. ಅಭಿಮಾನದ ಹೆಸರಲ್ಲಿ ನಟ ದರ್ಶನ್ಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ನಡೀತಾ ಇದೆ. ಕಂಡ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಫ್ಯಾನ್ಸ್ ಹುಚ್ಚಾಟ ಮೆರೆದಿದ್ದಾರೆ. ಬೇರೆ ನಟರ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಡಿ ಫ್ಯಾನ್ಸ್ ದುರ್ವರ್ತನೆ ತೋರಿದ್ದಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ದಚ್ಚು ಫ್ಯಾನ್ಸ್ ಕಿರಿಕಿರಿ ತಂದಿದ್ದಾರೆ. ಡಿ-ಬಾಸ್ ಎಂದು ಘೋಷಣೆ ಕೂಗಿ ಅಭಿಮಾನಿಗಳು ಕಿರಿಕಿರಿ ಉಂಟು ಮಾಡಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಕಿರಿಕಿರಿ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಪೊಲೀಸರು ಶಾಕ್ ಕೂಡ ನೀಡಿದ್ದಾರೆ. ಘೋಷಣೆ ಕೂಗಿದವರನ್ನ ಅಲ್ಲಿಂದ ಪೊಲೀಸರು ಸಮ್ಮೇಳನದಿಂದಲೇ ಪೊಲೀಸರು ಹೊರಗಡೆ ಓಡಿಸಿರ್ತಕ್ಕಂಥದ್ದು. ಅಭಿಮಾನದ ಹೆಸರಲ್ಲಿ ನಟ ದರ್ಶನ್ಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ನಡೀತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ಕಂಡ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಫ್ಯಾನ್ಸ್ ಹುಚ್ಚಾಟ ಮೆರೀತಿದ್ದಾರೆ. ಬೇರೆ ನಟರ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ ಡಿ ಫ್ಯಾನ್ಸ್ ದುರ್ವರ್ತನೆ ತೋರುತ್ತಿದ್ದಾರೆ. ಅಷ್ಟೇ ಅಲ್ಲ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಈಗ ದುರ್ವರ್ತನೆ ತೋರಿರ್ತಕ್ಕಂಥದ್ದು. ಅದನ್ನು ತಾಳಲಾರದೆ ಪೊಲೀಸರು ಅಲ್ಲಿಂದ ಆ ಅಭಿಮಾನಿಗಳನ್ನು ಓಡಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ದರ್ಶನ್ ಅವರ ಹೆಸರಿಗೆ ಕಳಂಕ ತರುವ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಇದಷ್ಟೇ ಅಲ್ಲ, ಸಾಕಷ್ಟು ಬೇರೆ ಏನು ನಟರ ಒಂದು ಫಂಕ್ಷನ್ಗಳಲ್ಲೂ ಅಷ್ಟೇ ಡಿ-ಬಾಸ್ ಅಂತ ಕೂಗಿ ಅವರಿಗೂ ಮುಜುಗರ ತರ್ತಾರೆ. ಅಷ್ಟೇ ಅಲ್ಲ, ಆ ನಟನಿಗೂ ಕೂಡ ಏನು ಮಸಿ ಬಳಿಯುವ ಕೆಲಸ ನಡೀತಾ ಇರ್ತಕ್ಕಂಥದ್ದು ಅವರ ಫ್ಯಾನ್ಸಿಂದ. ರೀಸೆಂಟಾಗಿ ಓರಾಯನ್ ಮಾಲ್ನಲ್ಲೂ ಅಷ್ಟೇ ಇದೇ ರೀತಿಯಾದ ಸಂದರ್ಭ ಕಂಡು ಬಂದಿತ್ತು. ಬೇರೆ ನಟರ ಕಾರ್ಯಕ್ರಮಗಳಲ್ಲಿ ಘೋಷಣೆ ಕೂಗಿ